ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು 5.5 ಎಕರೆ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಸುತ್ತ ಫೆನ್ಸ್ ಆಗಿರುವಂಥ ಒಳ್ಳೆ ತುಂಬ ಚೆನ್ನಾಗಿರೋಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ತಮ್ಮಗಳ ಜೊತೆಯಲ್ಲಿ ಒಂದು ವಿಚಾರನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಜಮೀನನ್ನು ಪರ್ಚೇಸ್ ಮಾಡಿರೋಂಥ ಪ್ರಶಾಂತ್ ಸರ್ ಮತ್ತು ಅವ್ರ ತಂದೆಯವರಾದ ನರಸಿಂಹ ಪ್ರಸಾದ್ ಸರ್ ಮತ್ತು ತಾಯಿಯವರಾದ ಶಾರದಾ ಮೇಡಮ್ಗೆ ಅನಂತ ಧನ್ಯವಾದಗಳು. ಪ್ರಶಾಂತ್ ಸರ್ ಆಗಲಿ ಅವ್ರ ತಂದೆ ತಾಯಿ ಆಗಲಿ ತುಂಬಾ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಬೇರೆ ಎಲ್ಲೂ ಹೋಗಲ್ಲ, ನೀವೇ ಒಂದು ಜಮೀನು ಮಾಡ್ಕೊಡ್ಬೇಕು, ನಮಗೆ ಒಂದೊಳ್ಳೆ ಜಮೀನು ಮಾಡಿಕೊಡಿ ಅಂತ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಜೊತೆ ನಿಂತ್ಕೊಂಡ್ರು. ಖಂಡಿತ ನಮಗೆ ಅದು ತುಂಬಾ ಸಂತೋಷ ವಿಚಾರ. ನಾವು ಆನೆಸ್ಟಾಗಿ ಮಾಡಿಕೊಟ್ಟಿದ್ದೀವಿ ಅನ್ನೋ ಒಂದು ನಮಗೆ ಆತ್ಮತೃಪ್ತಿ ಇದೆ. ನೀವುಗಳು ಕೂಡ ಅಂದರೆ ಪ್ರಶಾಂತ್ ಸರ್ ಆಗಲಿ, ನರಸಿಂಹ ಪ್ರಸಾದ್ ಸರ್ ಆಗಲಿ, ಶಾರದಾ ಮೇಡಮ್ ಆಗಲಿ ನಮ್ಮ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ನಮ್ಮ ಜೊತೆ ಬಂದು ಜಮೀನು ನೋಡಿ ಪರ್ಚೇಸ್ ಮಾಡಿದ್ದೀರಾ. ಖಂಡಿತ ನಿಮಗೆ ನಾವು ಚಿರಋಣಿ. ಕೊನೆಯವರು ಕೂಡ ನಿಮ್ಮ ಜೊತೆ ನಾವಿರ್ತೇವೆ. ನನ್ನ ಮಗಳು ಭಗವದ್ಗೀತೆ ಏನು ಪ್ರವಚನ ಮಾಡೋದರಲ್ಲಿ ಪ್ರಥಮ ಪ್ರೈಸು ಅಂದರೆ ಫಸ್ಟ್ ಪ್ರೈಸ್ ಬಂದಿತ್ತು, ಏನು ಹೋಬಳಿ ಮಟ್ಟದ ಕ್ಲಸ್ಟರ್ ವಿಭಾಗದಲ್ಲಿ. ಅದನ್ನು ನಾನು ಸ್ಟೇಟಸ್ಗೆ ಹಾಕೊಂಡಿದ್ದೆ. ಅದನ್ನು ನೋಡಿ ಶಾರದಾ ಮೇಡಮ್ ಅವರು ನಿಮ್ಮ ಮಗಳಿಗೆ ಒಂದು ಗಿಫ್ಟ್ ತಗೊಳ್ಳಿ ಅಂತ ರಿಜಿಸ್ಟರ್ ಆದಮೇಲೆ ಒಂದು ಗಿಫ್ಟ್ ಒಂದು ಕೊಟ್ಟರು. ಅದನ್ನು ತಗೊಂಡು ನನ್ನ ಮಗಳಿಗೆ ಕೊಟ್ಟೆ. ಅದು ತೆಗೆದು ನೋಡಿದಾಗ ಅಲ್ಲಿ ಬೆಲೆ ಕಟ್ಟಲಾಗದಷ್ಟು ಅವರ ಪ್ರೀತಿ ವಿಶ್ವಾಸ ಆಶೀರ್ವಾದ ತುಂಬಿರುವಂಥ ಒಂದು ಗಿಫ್ಟ್ ಇತ್ತು. ನೋಡಿ ಖುಷಿಯಾದಳು ನನ್ನ ಮಗಳು. ನಿಜವಲ್ಲೂ ಒಂದು ಇಂಥ ಸನ್ನಿವೇಶಗಳು ನೋಡ್ತಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ. ನಾವು ಇಂಥ ಬೈಯರ್ ಬಂದಮೇಲೆ ನಾವು ಇನ್ನೂ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋಂಥ ಒಂದು ಆತ್ಮವಿಶ್ವಾಸ, ಒಂದು ಮನಸ್ಸು ಹುಟ್ಟುತ್ತೆ. ಖಂಡಿತ ತುಂಬ ಧನ್ಯವಾದಗಳು ಪ್ರಶಾಂತ್ ಸರ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತು ನಮ್ಮ ಕಡೆಯಿಂದ ಜಮೀನು ಪರ್ಚೇಸ್ ಮಾಡಿರುವ ಎಲ್ಲ ಅನ್ನದಾತರಿಗೂ ಕೂಡ ನಾನು ಚಿರಋಣಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇನಪ್ಪ ಇಷ್ಟು ಇವನ ಬಗ್ಗೆನೇ ಹೇಳ್ಕೊತಿದ್ದಾನೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ, ಯಾರೋ ಬೈಕ್ ಹೋಗ್ಬೇಡಿ. ಜಮೀನು ಬಗ್ಗೆನೇ ಹೇಳ್ತೇನೆ. ಕಾರಣ ಅಷ್ಟೇ, ಒಂದೇನಂತಂದರೆ ನಮ್ಮ ಅಪ್ಪ ಅವ್ರು ಹೇಳ್ತಾಯಿದ್ರು, ನಮ್ಮ ತಂದೆಯವರು ಅನ್ನ ತಿನ್ನುವಾಗ ಯಾರು ಅನ್ನ ಕೊಟ್ಟಿರ್ತಾರೆ ಅವ್ರು ನೆನ್ಕೋಬೇಕಪ್ಪ ಅಂತ. ಹಾಗೆ ಯಾರು ಇವತ್ತು ನೀವು ಅನ್ನದಾತರಾಗಿದ್ದೀರಾ, ನಮ್ಮ ಕಡೆಯಿಂದ ಜಮೀನು ಪರ್ಚೇಸ್ ಮಾಡಿ ಬೈ ಮಾಡಿ ನೀವೇ ಅನ್ನ ಹಾಕ್ತಿರೋದು. ಅದರಿಂದ ಒಂದು ನೆನ್ಕೋಬೇಕು ಅನ್ನೋ ಒಂದು ನಿಯತ್ತು. ಅದೊಂದಕ್ಕೋಸ್ಕರ ನಾನು ಇದೊಂದು ಹೊಸ ಒಂದು ಪ್ರಯೋಗ. ನನ್ನ ಕಡೆಯಿಂದ ಏನು ಪರ್ಚೇಸ್ ಮಾಡಿರ್ತಾರೆ ಅವರನ್ನು ನೆನೆದು ಅವರ ಕೃತಜ್ಞತೆ ಸಲ್ಲಿಸಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ದಯಮಾಡಿ ಯಾರು ಅನ್ಯತೆ ಭಾವಿಸೋಕೋಬೇಡಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲ್ಯಾಂಡ್ ಬಗ್ಗೆ ಹೇಳಬೇಕು ಅಂದರೆ ಇದು 5.5 ಎಕರೆ ಲ್ಯಾಂಡು ತುಂಬಾ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಇದೆ. ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿದೆ. 2 ಬೋರ್ ಇದೆ. ಒಂದು 4-5 ಮಾವಿನ ಮರ ಇದೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಜಮೀನು. ಸ್ವಲ್ಪ ಮೈಸೂರಿಂದ ಬೆಂಗಳೂರಿಂದ ಸ್ವಲ್ಪ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ಬೆಸ್ಟ್ ಪ್ರೈಸಲ್ಲಿದೆ. ತುಂಬಾ ಒಂದು ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ಸುತ್ತಮುತ್ತ ತುಂಬಾ ವಾಟರ್ ಬೆಲ್ಟ್ ಇದೆ. ಬಂದು ನೋಡೋದೇ ಗೊತ್ತಾಗುತ್ತೆ ನಿಮಗೆ. ಸಾಕಾಗಿದೆ ನೀರು, ಅಷ್ಟು ಚೆನ್ನಾಗಿದೆ. ಇದು ಗುಂಡ್ಲುಪೇಟೆಯಿಂದ 21 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿನಿಂದ 76 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 200+ ಅಪ್ರಾಕ್ಸಿಮೇಟ್ಲಿ. ಒಂದು ಕನಕಪುರ ರೋಡಲ್ಲೆಲ್ಲ 195 ಆಗುತ್ತೆ ಕಿಲೋಮೀಟ್ರು. ಕುಂಬಳಗೂಡು ಈ ಏರಿಯಾ ಕಡೆ ಬಂದರೆ ಒಂದು 200 ಆಗ್ಬೋದು. ಸ್ವಲ್ಪ ನಿಮ್ಮ ಹೋಮ್ ಲೊಕೇಶನ್ಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಮಾವಿನ ಮರಗಳ ತುಂಬ ದೊಡ್ಡ ಮರಗಳೇ, ಫಲ ಬಿಡ್ತಾರೆ ಮಾವಿನ ಮರಗಳು. 2 ಬೋರ್ ಇದೆ. ಚಿಕ್ಕದಾಗ ಒಂದು ಶೀಟ್ ಮನೆ ಮಾಡಿದ್ದಾರೆ. ನೋಡಿ, ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿದೆಲ್ಲ. ಫೆನ್ಸಿಂಗ್ ಸುತ್ತ ಏನಿದೆ, ಒಂದು ಸೈಡು ಟಾರ್ ರೋಡಿಂದ ಹಿಡಿದು ಎಂಡ್ವರೆಗೂ ಕೂಡ ಅದಕ್ಕೂ ಕೂಡ ರೋಡ್ ಇದೆ, ಬಡ್ ರೋಡು. ಇದು ನಾರ್ತ್ ಈಸ್ಟ್ 2 ಕಡೆಯೂ ಕೂಡ ರೋಡ್ ಇದೆ. ಎಂಟರ್ ಲ್ಯಾಂಡು ಪೈಪ್ಲೈನ್ ಮಾಡಿದ್ದಾರೆ. ಸುತ್ತಮುತ್ತೆಲ್ಲ ತೋಟ ಇದೆ. ಸುತ್ತಮುತ್ತೆಲ್ಲ ತೋಟಗಳು, ಒಳ್ಳೆ ಲೊಕೇಶನ್ಲಿರೋಂಥ ಏರಿಯಾ, ಹಚ್ಚ ಹಸಿರಾದ ಏರಿಯಾ ಸುತ್ತಮುತ್ತ. ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಸ್ವಲ್ಪ ದೂರ ಆಯಿತು ಅಂತ ಅನ್ನಿಸ್ಬೋದು. ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಂಜನಗೂಡು ಬೇಗೂರು ಹತ್ತಿರ ಎಲ್ಲ ಸಿಗ್ಬೋದು. ಒಂದು ಇದಕ್ಕೂ ಅದಕ್ಕೂ ಒಂದು 30 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ರೇಟು. ಇದೇ ರೀತಿ ಜಮೀನು ಬೇಕು ಅಂದರೆ ಪರ್ ಎಕರಲ್ಲೆಲ್ಲ 40 ಲಕ್ಷ ಕೊಡಬೇಕು. ಇಲ್ಲಿ ಎಕರೆ ಪರ್ ಎಕರ್ಗೆ ಹೇಳ್ತದ್ದು 26 ಲಕ್ಷ ಹೇಳ್ತೀನಿ. 125 ಬಂದರೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. 1 ಲಕ್ಷ ಕಮ್ಮಿ ಮಾಡ್ತೀನಿ ಅಂತ. ಕುಂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. 124ಗೆಲ್ಲ ಆಗ್ಬೋದು ಅಂತ ನನ್ನ ಐಡಿಯಾ ಪರ್ ಎಕರ್ಗೆ. ನೋಡಿ, ಒಂದು ದೊಡ್ಡ ಫ್ಲ್ಯಾಟ್ ಬೇಕು, ಒಂದು ಬೆಸ್ಟ್ ರೇಟಲ್ಲಿ ಅವ್ರಿಗೆ ಹೇಳಿ ಮಾಡಿಸ್ತಾ ಇದೆ ಜಮೀನಿದು. ನೋಡಿ, ಸುತ್ತ ತೋರಿಸ್ತಾ ಇದ್ದೀನಿ. ಪ್ಯೂರ್ ರೆಡ್ ಸಾಯಿಲ್ ಇದೆ, ಕೆಂಪು ಮಣ್ಣು. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ ಬನ್ನಿ, ಲ್ಯಾಂಡ್ ತೋರಿಸ್ಕೊಡೋಣ. ನೇರವಾಗಿ ವಿಸಿಟ್ ಮಾಡಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾರಣ ಏನಂತಂದರೆ, ಎಷ್ಟೋ ಜನ ಜಮೀನು ಸೋಲ್ಡ್ ಔಟ್ ಅಂತ ಆದಮೇಲೆ ಫೋನ್ ಮಾಡ್ತಾರೆ, ಜಮೀನು ಇದೆಯಾ ಇದು ಅಂತ. ಕಾರಣ ಏನಂದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಅದರಿಂದ ಅವ್ರಿಗೆ ವೀಡಿಯೋಸ್ ಹೋಗಲ್ಲ. ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಬರುತ್ತೆ. ಆಗ ಆದಷ್ಟು ಬೇಗ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಯ್ತಾ ಬಂದು
ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲೋ ಅಪರೂಪ ನೋಡ್ತಾರೆ, ಆಗೇನಾಗುತ್ತೆ ಸೋಲ್ಡೆಡ್ ಆಗಿರುತ್ತೆ. ರೀ ತುಂಬ ಚೆನ್ನಾಗಿತ್ತು ಕಣ್ರಿ ಜಮೀನು, ನಮ್ಗೆ ಬೇಕಾಗಿತ್ತು, ಮಿಸ್ ಆಯ್ತಲ್ಲ ಅಂತಾರೆ. ಅದರಿಂದ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿ ಕರೆ ಮಾಡಿ. ಇದು ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು, ಒಂದೊಳ್ಳೆ ಪ್ರಾಪರ್ಟಿ ಇದೆ. ಸ್ವಲ್ಪ ದೂರ ಅನಿಸ್ಬೋದು, ಆದರೂ ಕೂಡ ಒಳ್ಳೆ ಜಾಗ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.